ಸಭಾಧ್ಯಕ್ಷ ರಾಜ್ಯಪಾಲರು ನಿನ್ನೆ ಭಾಷಣದಲ್ಲಿ ಪ್ರಥಮದಲ್ಲಿ ಮಾತಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಮುಂದೆ ಏನೇನಿದ್ವು ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ. ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ಇವುಗಳನ್ನ ಜಾರಿಗೆ ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣ ತಂದೆ ತರ್ತೇವೆ ಅನ್ನೋಂಥ ಮಾತುಗಳನ್ನು ಆಡಿ ಜನರ ಆಶೀರ್ವಾದವನ್ನು ಪಡೆದು ಬಂದವರು ನಾವು. 8 ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡಿರೋದು ಸುಳ್ಳು ಅಂತ ನೀವು ಹೇಳ್ತೀರಾ. ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರೋದು ಗ್ಯಾರಂಟಿ ಜಾರಿಯಿಂದ ಬಹಳ ತಪ್ಪಾಗ್ಬಿಟ್ಟಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ನಿಂತೋಗಿದೆ ಅಂತ ಹೇಳ್ತಿದ್ರಿ. ನಿನ್ನೆ ರಾಜ್ಯಪಾಲರು ಪ್ರತಿಯೊಂದನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ನಮ್ಮ ದೂರದೃಷ್ಟಿತ್ವ, ನಮ್ಮ ಯೋಜನೆಗಳು, ನಮ್ಮ ಪರಿಕಲ್ಪನೆಗಳು ಈ ರಾಷ್ಟ್ರದಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆ ದಾಖಲೆಗಳಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವತ್ತು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನ ಜಾರಿ ತಂದಾಗ ಇವತ್ತು ಸುಮಾರು 1.2 ಕೋಟಿ ಜನರಿಗೆ ಈ 1.2 ಕೋಟಿ ಕುಟುಂಬಗಳಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲ ತಲುಪಿದೆ ಅನ್ನೋದಕ್ಕೆ ಅರ್ಜಿಗಳ ಮಹಾಪೂರ ಹರಿದು ಬಂದಿರೋದೇ ಸಾಕ್ಷಿ. ನಿಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ಇವ್ರಿಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ನಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ. ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜರೂರಾಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ. ಹೇಳದೆ ಒಂದು ಮಾಡದೆ ಒಂದು ಆಶ್ವಾಸನೆಗಳು ಚುನಾವಣೆ ಸಮಯದಲ್ಲಿ ಭರಪೂರ್ವವಾಗಿ ಕೊಟ್ಟಿದ್ರು, ಯಾವುದೂ ಜಾರಿ ಆಗ್ತಿರ್ಲಿಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ. ಏನಂತ ಅನುಕರಿಸ್ತಾ ಇದ್ದಾವೆ? ಅವರು ಗ್ಯಾರಂಟಿನ ಘೋಷಣೆ ಮಾಡಕ್ ಶುರುವಾಗಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಇದು ಸುಳ್ಳು ಭರವಸೆ ಅನ್ನೋಂತ ಮಾತನಾಡುದು. ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ, ಅವರ ಪಕ್ಷದ ಸ್ವತಃ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ. ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರೋ ಸುಳ್ಳ. ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದ್ಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಹಾಕಬಾರ್ದು ಅಂತ ನೀವು ಯಾರು ಹೇಳಿದ್ರ? ಇದನ್ನ ಪಡ್ಕೊಳ್ಳೋದು ತಪ್ಪು ಅಂತ ಹೇಳಿದ್ರ? ಈ ಯೋಜನೆ ಅನರ್ಥದಿಂದ ಕೂಡಿದೆ, ಅಪಾರ್ಥದಿಂದ ಕೂಡಿದೆ, ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ? ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಯಾವ ಆಧಾರದ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ? ನಿಮ್ಮ ಮನೆ, ನಿಮ್ಮ ಬೆಂಬಲಿಗರು, ನಿಮ್ಮ ಕ್ಷೇತ್ರದ ಮತದಾರರು, ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ಆಧಾರದ ಮೇಲೆ ಇದನ್ನ ಸುಳ್ಳು ಅಂತ ಹೇಳ್ತೀರಾ? ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬ ಬಡವನ್ನ, ನೀವು ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆಯಲ್ಲಪ್ಪ ಅಂತ. ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಬಂದಿರೋ, ನಾವೇನು ಮಾಡಕ್ಕಾಗಲ್ಲ. ವಿಚಾರದಲ್ಲಿ ಸುಮ್ಮನೆ ಇವತ್ತು ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವ ಅಭಿವೃದ್ಧಿ ಪಥವನ್ನು ಕರ್ನಾಟಕ ಅನುಸರಿಸುತ್ತಿದೆ. ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲ, ಸುಸ್ಥಿರ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯಗಳು ಕೂಡ ಅದರಲ್ಲಿ ಸೇರಿವೆ. ಈ ಆಯಾಮಗಳೆಲ್ಲ ಕರ್ನಾಟಕ ಮಾದರಿಯನ್ನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಅನುಸರಿಸುತ್ತಾ ಬಂದಿದೆ. ಈ ಮಾದರಿಯನ್ನು ಇನ್ನಷ್ಟು ಸಶಕ್ತಗೊಳಿಸಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ವಿಶಿಷ್ಟವಾಗಿ ರೂಪಿಸುವುದು ನನ್ನ ಸರ್ಕಾರದ ಗುರಿಯಾಗಿದೆ. ಈ ಮಾತು
ನಿಮ್ಮಲ್ಲಿ ಕುಹಕಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನ ನಾನು ನಿನ್ನೆ ನೀವೆಲ್ಲರೂ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಾಗ ನಾನು ಗಮನಿಸಿದ್ದು. ಇಲ್ಲಿ ನಾವು ಉಳ್ಳವರಿಗೆ ಮಾತ್ರ ಇವತ್ತು ರಾಷ್ಟ್ರದಲ್ಲಿ ಆದಾಯ ಯಾರ ಹತ್ರ ಹೋಗ್ತಾ ಇದೆ, ಈ ದೇಶದ ಸಂಪತ್ತು ಎತ್ತ ಸಾಗ್ತಾ ಇದೆ, ಬಡವನಿಗೆ ಯೋಜನೆಗಳೇನು, ಬಡವನ ಪಾಲಿನ ಕಲ್ಯಾಣ ಕಾರ್ಯಕ್ರಮಗಳೇನು, ಅವನನ್ನು ಮೇಲೆತ್ತಕ್ಕಂಥ ಯೋಜನೆಗಳೇನು, ಈ ವಿಚಾರವಾಗಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿಚಾರವನ್ನ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹೆಜ್ಜೆ ಇಡ್ತದೆ ಅಂದ್ರೆ ನೀವು ಮುಕ್ತ ಕಂಠದಿಂದ ಸ್ವಾಗತಿಸಿ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ.